2028ಕ್ಕೆ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಲಿದೆ. ಬಿಜೆಪಿ ಜೆಡಿಎಸ್ ಸೇರಿದ್ರೂ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ. ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. 2028ಕ್ಕೂ ನಮ್ಮದೇ ಅಧಿಕಾರ, ನಾಯಕತ್ವ ಮಾತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದರೂ ಜೆಡಿಎಸ್ಗೆ ಅಧಿಕಾರವನ್ನ ಕೊಡೋದಿಲ್ಲ. ಬಹುಮತ ಬಂದ್ರೆ ಬಿಜೆಪಿ ಯಾಕೆ ಜೆಡಿಎಸ್ಗೆ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು ಹೈಕಮಾಂಡ್ ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? ಕಾಂಗ್ರೆಸ್ ಪಾಳೆಯದ ನಾಯಕತ್ವ ಕಾದಾಟಕ್ಕೆ ಕ್ಯಾರೆ ಎನ್ನದ ಸಿಎಂ. ಈ ಬಾರಿಯೂ ಬಜೆಟ್ ಮಂಡಿಸುವ ಬಗ್ಗೆ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಫೆಬ್ರವರಿ 2ರಿಂದ ಬಜೆಟ್ ತಯಾರಿ ಅಧಿಕೃತ ಸಭೆ ಆರಂಭ ಆಗತ್ತೆ ಅಂತ ಹೇಳಿ ಸಿಎಂ ಹೇಳಿದ್ರು. ಸಂಕ್ರಾಂತಿ ಬಳಿಕ ನಾಯಕತ್ವ ಬದಲಾವಣೆ ಅಂತ ಹೇಳಿದಂತ ಕೆಲವು ಕೈ ನಾಯಕರು ಸಂಕ್ರಾಂತಿ ಮುಗಿದು ವಾರ ಕಳೆದ್ರೂ ಕೂಡ ನಾಯಕತ್ವ ಬದಲಾವಣೆಯ ಮಾತಿಲ್ಲ. ಬಜೆಟ್ ಮಂಡನೆ ಮೂಲಕ ಮತ್ತೊಂದು ದಾಖಲೆಗೆ ಸಿದ್ದರಾಮಯ್ಯ ಈಗ ಸಿದ್ಧರಾಗ್ತಾ ಇದ್ದಾರೆ. ಬಜೆಟ್ ಮೀಟಿಂಗ್ ಇನ್ನ ಪ್ರಾರಂಭ ಆಗಿಲ್ಲ. ಪ್ರಿಲಿಮಿನರಿ ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ. ಸೊ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಸ್ಟ್ರಿಕ್ಟ್ ಆಗಿ 2ನೇ ತಾರೀಕಿನಿಂದ. ಬಜೆಟ್ ಮೀಟಿಂಗ್ ಇನ್ನ ಪ್ರಾರಂಭ ಆಗಿಲ್ಲ. ಪ್ರಿಲಿಮಿನರಿ ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ. ಸೊ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಸ್ಟ್ರಿಕ್ಟ್ ಆಗಿ 2ನೇ ತಾರೀಕಿನಿಂದ. ಇನ್ನು ಇದೇ ಸಂದರ್ಭದಲ್ಲಿ ದ್ವೇಷದಿಂದ ಎಚ್.ಡಿ. ರೇವಣ್ಣ ಅವರನ್ನ ಬಂಧಿಸಿದ್ರು ಅಂತ ಹೇಳಿದಂತಹ ಜೆಡಿಎಸ್ಗೆ ಕೂಡ ಮುಖ್ಯಮಂತ್ರಿಗಳು ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಯಾರ ಪ್ರಕರಣದಲ್ಲೂ ಕೂಡ ತಲೆ ಹಾಕೋದಿಲ್ಲ, ಕಾನೂನಿನ ಪ್ರಕಾರ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನೇಕೆ ರೇವಣ್ಣನ ಮೇಲೆ ದ್ವೇಷವನ್ನ ಸಾಧಿಸಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೆಡಿಎಸ್ ನಾಯಕರು ಸುಮ್ಮನೆ ಏನೇನೋ ಸುಳ್ಳು ಹೇಳ್ತಾರೆ ಅಷ್ಟೇ. ಜೆಡಿಎಸ್ ಆರೋಪಕ್ಕೆ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ. ಅದೊಂದೇ ಅಲ್ಲ, ರೇವಣ್ಣನ ಕೇಸ್ ಒಂದೇ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗಿಲ್ಲ. ಎಲ್ಲ ಸುಳ್ಳ್ರಿ. ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಸರ್ಕಾರ ಇಲಾಖೆಯಿಂದ ಬಹುಮಾನ ಘೋಷಣೆ ಇಲ್ಲ ಇಲ್ಲ, ಅದೇನೋ ಮಾಡಿಲ್ಲ. ಅಲ್ಲ, ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು, ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳಕ್ಕೆ ಅಂತಾರೆ. ಈಗ ಕಾನೂನು ಪ್ರಕಾರ ಮಾಡಿರ್ತೇವೆ. ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ. ಒಂದು ವೇಳೆ ಬಂದ್ಕಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ನಿನ್ನೆ ಆಯ್ತಪ್ಪ. ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡ್ಬಿಟ್ಟು ತಕ್ಷಣ ಆಗುತ್ತಾ? ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿತ್ತು. ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆಲಿ ಇರೋ ಕಾನ್ಫಿಡೆನ್ಸ್ ಇದೆ. ಈಗ ಬಿಜೆಪಿ ಅವ್ರು ಜಾಸ್ತಿ ಗೆದ್ದರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.